ಆರ್ ಸಿ ಬಿ ಗೆದ್ದೈತಿ. ಈ ಸಲ ಕಪ್ ನಮ್ಮದೇ ಅಂತಿದ್ದೀವಿ. ಈ ಸಲ ಕಪ್ ನಮ್ಮದು. ಅದನ್ನು ಚೇಂಜ್ ಮಾಡಬೇಕೇನ. 18 ವರ್ಷದ ಒಂದು ವನವಾಸ ಅಂತ ನಾವು ಕರಿತೀವಿ. ವನವಾಸ ಮುಗೀತು, ಇವತ್ತಿಗೆ ಕಪ್ ಗೆದ್ದೀವಿ. ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಖುಷಿಯಾಗೈತಿ. ನಮ್ಮ ಬಿಜಾಪುರದಾಗ ಪ್ರತಿಯೊಂದು ಓಣಿ ಹಿಡ್ಕೊಂಡು ಎಲ್ಲರೂ ಮಂದಿ, ಸಿಕ್ಕಾಪಟ್ಟಿ ಮಂದಿ ಬಂದು ಎಂಜಾಯ್ ಮಾಡತ್ತಾರ. ನಮ್ಮ ಬಿಜಾಪುರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾಗ ಎಲ್ಲರ ಮೊಬೈಲ್ದಾಗ ಸ್ಟೇಟಸ್ ನೋಡತ್ತೀನಿ, ಇನ್ಸ್ಟಾಗ್ರಾಮ್ದಾಗ ನೋಡತ್ತೀನಿ. ಎಲ್ಲರೂ ನಾನು ಹೇಳಿದ್ದೆ, ಯಾವ್ಯಾವ ಹಬ್ಬ ಬರ್ತಾವೆ ಜಗತ್ತಿನಾಗ, ಎಲ್ಲ ಹಬ್ಬ ಒಂದೇ ದಿನ ನೀವು ನೋಡ್ಬೇಕಂದ್ರೆ ಅದು ಇವತ್ತು ರಾತ್ರಿ ಐತಲ್ರಿ. ಎಲ್ಲ ಹಬ್ಬ ನೋಡ್ತೇನೆ. ಎಲ್ಲ ಥರದ ಮಂದಿ ಎಲ್ಲರೂ ಕೂಡಿ ಬಿಟ್ಟಿದ್ರು. ಏನು ಮಂದಿ, ಏನು ಜನ ಜಾತ್ರೆ ಅದು ಹೇಳಕ್ಕ ಬರಂಗಿಲ್ಲ. ಅದು ಅಷ್ಟು ಮಂದಿ ಕೂಡಿಬಿಟ್ಟೈತಿ, ಅಷ್ಟು ಖುಷಿ. ಮತ್ತು ಇನ್ನೊಂದು ನಾನು ವಿಶೇಷವಾಗಿ ನಮ್ಮ ಪೊಲೀಸ್ ಸಾಹೇಬ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಕರ್ನಾಟಕಾದ್ಯಂತ ಎಲ್ಲರೂ ಭಾಳ ಕೆಟ್ಟ ಎಂಜಾಯ್ಮೆಂಟ್ ಮಾಡತ್ತಾರ. ಆ ಒಂದು ತಾಳ್ಮೆಯಿಂದ ಅಷ್ಟೇ ಸುರಕ್ಷಿತವಾಗಿ ಅವರು ಅದನ್ನು ನೋಡ್ಕೊಳಕತ್ತಾರ ಪೊಲೀಸ್ ಸಾಹೇಬರು. ಅದನ್ನು ಯಾರಿಗೂ ಏನು ಲಾಠಿ ತೊಗೊಂಡು ಹೊಡೆಯೋದು ಆ ಥರದ್ದೇನು ಮಾಡತ್ತಿಲ್ಲ. ಕೆಲವೊಂದು ಕಡೆ ಅತಿರೇಕ ಆದಾಗ ಕೆಲವೊಂದು ಕಡೆ ಲಾಠಿ ಬೀಸುವಂಥದ್ದು ಅನಿವಾರ್ಯತೆ ಇರ್ತೈತಿ, ಅವ್ರು ಮಾಡತ್ತಾರ, ಅವ್ರ ಡ್ಯೂಟಿ ಇರ್ತೈತಿ. ಆದ್ರೆ ನಾನು ಒಂದು ಹೇಳುವಂಥದ್ದು ಏನಪ್ಪ ಅಂದ್ರೆ, ಭಾಳ ಇಸದು ಖುಷಿ ಬರ್ರದ ಗಾಡಿ ಸ್ಪೀಡ್ ಹೊಡೆಯೋದು, ಆ ಕಡೆ ಅಪೋಸಿಟ್ ಒಬ್ಬ ಗಾಡಿ ತೊಗೊಂಬರ್ತಿರ್ತಾನೆ, ಇವಾಗ ತೊಗೊಂಬರ್ತಿರ್ತಾನೆ. ದಯವಿಟ್ಟು ಹಂಗೆ ಹುಚ್ಚರಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವರು ಕುಡಿದು ಹೆಂಗೆ ಬೇಕಂಗೆ ಹೋಗ್ತಿರ್ತಾರೆ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಖುಷಿ ಹೆಂಗಪ್ಪ ಅಂದ್ರೆ ಎಲ್ಲರೂ ಒಂದು ಕಡೆ ಕೂಡೋನು, ಒಂದು ಕಡೆ ಕೂಡಿ ನಮ್ಮ ಖುಷಿಯನ್ನು ವ್ಯಕ್ತಪಡಿಸೋನು. ಸುಮ್ಮನೆ ನಾವು ಗಾಡಿ ತೊಗೊಂಡು ಹೋಗ್ತೀವಿ, ಹೆಂಗೆ ಬೇಕಂಗೆ ಹೊಡಿತೀವಿ, ಎಲ್ಲ ಕಡೆ ಹಾಲಾತೈತಿ. ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ಯಾಕಂದ್ರೆ ಇಂಥ ಒಂದು ಖುಷಿ ಟೈಮ್ದಾಗ ಏನೂ ಕೆಟ್ಟದ್ದು ಆಗಬಾರ್ದು. ಯಾರೋ ಒಬ್ರಿಗೆ ಏನೋ ಆದರೂ ಅದು ಎಲ್ಲರಿಗೂ ನೋವು ಆಗ್ತೈತಿ. ದಯವಿಟ್ಟು ಆ ಥರದ್ದು ಆಗುವಂಥದ್ದು ಬೇಡ. ಇನ್ನು ನಮ್ಮ ಬಿಜಾಪುರದಾಗ 3ನೇ ತಾರೀಕು ಮ್ಯಾಚ್ ಆಯಿತು. ಇನ್ನು 4ನೇ ತಾರೀಕು ಅಂದರೆ ಇವತ್ತು ನಾವು ಸಾಯಂಕಾಲ 4 ಗಂಟೆಗೆ ಒಂದು DJ ರ್ಯಾಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿವಿ. ನಮ್ಮ ತಂಡದಿಂದ ಎಲ್ಲರೂ ನಾವು ಸೇರಿ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. DJ ರ್ಯಾಲಿ ಇಟ್ಕೊಂಡಿವಿ ನಮ್ಮ ಬಿಜಾಪುರದಾಗ. ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವೃತ್ತದವರೆಗೂ ಅದು ಮೆರವಣಿಗೆ ಮುಗಿತೈತ್ರಿ. ಏನಿಲ್ಲ ರೀ, ಈ ಒಂದು ದಿನಕ್ಕೋಸ್ಕರ ಕಾಯ್ಲಾತಿದ್ದೀವಿ.